ಹಲೋ ಫ್ರೆಂಡ್ಸ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಸಾಕಷ್ಟು AI ಫೋಟೋಗಳು ಹಾಗೆ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇವೆ. ನೀವು ಕೂಡ ಈ ರೀತಿಯ ಫೋಟೋಗಳನ್ನು ಹಾಗೆ ವಿಡಿಯೋಗಳನ್ನು ನೋಡೇ ಇರ್ತೀರಾ. ಈ ರೀತಿಯ ಫೋಟೋಗಳನ್ನು ಯಾವ ರೀತಿ ಎಡಿಟ್ ಮಾಡ್ತಾರೆ, ಆನ್ಲೈನ್ನಲ್ಲಿ ಯಾವ ರೀತಿ ಜನರೇಟ್ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ಖಂಡಿತ ನೀವು ಕೂಡ ಈ ರೀತಿಯ ಫೋಟೋಗಳನ್ನು ಫ್ರೀಯಾಗಿ ಆನ್ಲೈನ್ನಲ್ಲಿ ಜನರೇಟ್ ಮಾಡ್ಬೋದು. ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಗೂಗಲ್ಗೆ ಹೋಗಿ ಅಡೋಬೆ ಫೈರ್ಫ್ಲೈ ಅಂತ ಟೈಪ್ ಮಾಡಿ ಅದನ್ನ ಸರ್ಚ್ ಮಾಡಿ. ನೆಕ್ಸ್ಟ್ ನೀವು ಇಲ್ಲಿ ಬಂದಿರುವಂತಹ ಫಸ್ಟ್ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿ. ಆಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಆಗ ನೀವು ಇಂಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವಿಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಗೂಗಲ್ ಅಕೌಂಟ್ ಇಂದ ಅಂದ್ರೆ ನಿಮ್ಮ ಇಮೇಲ್ ಐಡಿ ಇಂದ ನೀವಿಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನೀವು ಲಾಗಿನ್ ಆಗಾದ್ಮೇಲೆ ಇಲ್ಲಿ ಗೆಟ್ ಫೈರ್ಫ್ಲೈ ಫ್ರೀ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಈ ರೀತಿಯ ಒಂದು ಪೇಜ್ ಓಪನ್ ಆಗಿರುತ್ತೆ. ನೀವಿಲ್ಲಿ ನೋಡಬಹುದು ಟೆಕ್ಸ್ಟ್ ಟು ಇಮೇಜ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವಿಲ್ಲಿ ನೋಡಬಹುದು ಇಲ್ಲಿ ಸಾಕಷ್ಟು AI ಫೋಟೋಗಳು ಇವೆ. ಇವು ಎಲ್ಲವೂ ಕೂಡ AI ನಲ್ಲಿ ಜನರೇಟ್ ಆಗಿರುವಂತಹ ಫೋಟೋಗಳು. ನೀವಿಲ್ಲಿ ನೋಡಬಹುದು ನೀವು ಕೂಡ ಇದೇ ರೀತಿಯ ಫೋಟೋಗಳನ್ನ ಟೆಕ್ಸ್ಟ್ ನ ಮೂಲಕ ಟೈಪ್ ಮಾಡಿ ಅವುಗಳನ್ನ ಈ ರೀತಿಯ ಫೋಟೋಗಳನ್ನ ನೀವು ಕೂಡ ಜನರೇಟ್ ಮಾಡಬಹುದು. ಈಗ ನಾನಿಲ್ಲಿ ಟೈಗರ್ ವಾಕಿಂಗ್ ಇನ್ ಫಾರೆಸ್ಟ್ ಅಂತ ಟೈಪ್ ಮಾಡಿ ಇದನ್ನ ಜನರೇಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನಾನು ಜನರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ಈ ರೀತಿಯ ಒಂದು ವಿಂಡೋ ಓಪನ್ ಆಗಿದೆ. ಈ ರೀತಿಯ ಒಂದು ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಡಿ ಫೋಟೋ ಕೂಡ ಬಂದಿದೆ. ಟೈಗರ್ ರಿಯಲಿಸ್ಟಿಕ್ ಆಗಿ ಹುಲಿಯ ಪಿಕ್ಚರ್ಗಳು ಇಲ್ಲಿ ಬಂದಿದೆ. ನೀವಿಲ್ಲಿ ನೋಡಬಹುದು. ನೀವಿಲ್ಲಿ ಈ ಫೋಟೋಗಳನ್ನು ನೋಡಬಹುದು. ತುಂಬಾ ಅಂದ್ರೆ ತುಂಬಾನೇ ರಿಯಲಿಸ್ಟಿಕ್ ಆಗಿ ಈ ಫೋಟೋಗಳು ಬಂದಿದೆ. ನೀವು ಕೂಡ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿ ಈ ರೀತಿಯ ಫೋಟೋಗಳನ್ನ ಈಸಿಯಾಗಿ ಜನರೇಟ್ ಮಾಡಬಹುದು. ಈಗ ಈ ಒಂದು ಪೇಜ್ ಅಲ್ಲಿ ಇರುವಂತಹ ಎಡಿಟಿಂಗ್ ಆಪ್ಷನ್ ಗಳನ್ನ ಹೇಳ್ತಾ ಹೋಗ್ತೀನಿ. ಇದೇ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ನೀವು ಟೆಕ್ಸ್ಟ್ ಅನ್ನ ಟೈಪ್ ಮಾಡಿ ಫೋಟೋವನ್ನ ಜನರೇಟ್ ಮಾಡೋದಕ್ಕಿಂತ ಮೊದಲು ಈ ಫೋಟೋ ಯಾವ ಸ್ಕೇಲ್ ನಲ್ಲಿ ಬರಬೇಕು ಅಂತ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಲ್ಯಾಂಡ್ಸ್ಕೇಪ್ ಇದೆ, ನಾನು ಅದನ್ನೇ ಸೆಲೆಕ್ಟ್ ಮಾಡ್ಕೊಡ್ತೀನಿ. ನೀವು ಕೂಡ ನಿಮಗೆ ಇಷ್ಟ ಆಗಿರೋ ಸ್ಕೇಲ್ ನಲ್ಲಿ ಫೋಟೋವನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೀವು ಈ ರೀತಿಯ ಫೋಟೋಗಳು ರಿಯಲಿಸ್ಟಿಕ್ ಆಗಿ ಬರಬೇಕಾ, ಇದೇ ರೀತಿಯಲ್ಲಿ ರಿಯಲಿಸ್ಟಿಕ್ ಆಗಿ ಬರಬೇಕಾ ಅಥವಾ ಆರ್ಟ್ ಅಂದ್ರೆ ಅನಿಮೇಷನ್ ರೀತಿಯಲ್ಲಿ ಫೋಟೋಗಳು ಬರಬೇಕಾ ಅಂತ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ರಿಯಲಿಸ್ಟಿಕ್ ಆಗಿ ಬರಬೇಕು ಅಂದ್ರೆ ನೀವಿಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು. ಅನಿಮೇಷನ್ ರೀತಿ ಬರಬೇಕು ಅಂದ್ರೆ ಇಲ್ಲಿ ಆರ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವಿಲ್ಲಿ ನೋಡಬಹುದು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಇರುವಂತಹ ಫೋಟೋವನ್ನು ಕೂಡ ನೀವು ರೆಫರ್ ಆಗಿ ಅಪ್ಲೋಡ್ ಮಾಡಿ ಆ ರೀತಿಯ ಫೋಟೋಗಳನ್ನು ಕೂಡ ನೀವು ಜನರೇಟ್ ಮಾಡಬಹುದು. ಇನ್ನು ಇಲ್ಲಿ ಸಾಕಷ್ಟು ಎಫೆಕ್ಟ್ ಆಪ್ಷನ್ಗಳು ಕೂಡ ಇವೆ. ಇವುಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಒಂದೊಳ್ಳೆ ಫೋಟೋವನ್ನ ನೀವು ಈಸಿಯಾಗಿ ಜನರೇಟ್ ಮಾಡಬಹುದು. ಇನ್ನು ಈ ಫೋಟೋಗಳನ್ನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಳೋದು ಅಂದ್ರೆ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಒಂದು ಆಪ್ಷನ್ ಮೇಲೆ ಮೋರ್ ಆಪ್ಷನ್ಸ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಒಂದು ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಫೋಟೋ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಇನ್ಫಾರ್ಮೇಶನ್ ಟಿಪ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.